ಹೀಗೆ ವಾಲ್ಮೀಕಿ ನಿಗಮ ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಫ್ಡಿ ಹಣ ಅಕ್ರಮವಾಗಿ ವರ್ಗಾವಣೆ ಆಗಿದೆ ಅಥವಾ ಎಫ್ಡಿ ಹೆಸರಲ್ಲಿ ಹಣ ಅಕ್ರಮವಾಗಿ ವರ್ಗಾವಣೆ ಆಗಿದೆ. ಹಣ ವರ್ಗಾವಣೆ ಮಾಡಿರುವಂತದ್ದು ಎಂಡಿ ಜೆ ಪದ್ಮನಾಭ್. ನಿಗಮಕ್ಕೆ ವರ್ಗಾವಣೆ ಆಗಿದ್ದು 187 ಕೋಟಿ ಹಣ. ಅದರಲ್ಲಿ 50 ಕೋಟಿ ಎಫ್ಡಿ ಇರಿಸಿದ್ದ ಎಂಡಿ ಪದ್ಮನಾಭ್. ಪ್ಯಾರಲಲ್ ಅಕೌಂಟ್ ನಲ್ಲಿ ಮತ್ತೆ 50 ಕೋಟಿ ಎಫ್ಡಿ ಅನ್ನ ಇಟ್ಟಿದ್ದಂತೆ. ಸೊ ಯೂನಿಯನ್ ಬ್ಯಾಂಕ್ ನ ಪ್ಯಾರಲಲ್ ಅಕೌಂಟ್ ನಲ್ಲಿ ಅಂದ್ರೆ ಎಂಜಿ ರಸ್ತೆಯ ಯೂನಿಯನ್ ಬ್ಯಾಂಕ್ ನ ಅಕೌಂಟ್ ನಲ್ಲಿ 50 ಕೋಟಿ ಇಟ್ಟಿದ್ರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಎಫ್ಡಿ ರೂಪದಲ್ಲಿ ಇಟ್ಟಿದ್ರು. ಅದರಲ್ಲಿ ಈಗ ಹತ್ತತ್ರ 94 ಕೋಟಿ ರೂಪಾಯಿ ಹಣವನ್ನ ಇವರೆಲ್ಲ ಸೇರಿ ಗುಳುಮನ್ಸಿದ್ದಾರೆ ಅಂತ. ಯಾರ ದುಡ್ಡು? ನಮ್ದು ನಿಮ್ದು ದುಡ್ಡು. ಇವ್ರದ್ದೇನು ಹೋಗ್ಬೇಕು? ಹಿಂದಾಕ್ಬಿಟ್ಟಿದ್ದಾರೆ. ಅದೇ ಹೇಳಿದ್ದು, ಇಡೀ ರಾಜ್ಯದ ಜನ ಸರ್ಕಾರದ ಮೇಲೆ, ನಮ್ಮ ಆಡಳಿತದ ಮೇಲೆ ನಂಬಿಕೆ ಕಳ್ಕೊಳ್ಳುವಂತ ಪ್ರಕರಣ ಇದು. ಯಾಕಂದ್ರೆ ಇಲ್ಲಿ ತನಕ ಇವ್ರು ಕಮಿಷನ್ ರೂಪದಲ್ಲಿ ಹೊಡ್ಕೊಂಡು ತಿಂತಾರೆ ಅಧಿಕಾರಿಗಳು, ಜನಪ್ರತಿನಿಧಿಗಳು. ಇದನ್ನೆಲ್ಲ ನಾವು ಕೇಳ್ಪಡ್ತಾ ಇದ್ವಿ. ಹಿಂಗೆ ಅಕೌಂಟ್ ಅಲ್ಲಿ ಇದ್ದಿದ್ದ ಹಣವನ್ನು ಇಷ್ಟು ಸುಲಭವಾಗಿ ಎದುರಿಸಕ್ ಸಾಧ್ಯನಾ ನಮ್ಮ ವ್ಯವಸ್ಥೆಯಲ್ಲಿ ಅನ್ನುವಂಥದ್ದು ಒಂದು ಉದಾಹರಣೆ ಸಿಕ್ಕಿದೆ ನಮ್ಗೀಗ. ಶಿವಪ್ರಸಾದ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವು, ಒಟ್ಟು ಈ ಹಗರಣ ನಡೆದಿರುವಂಥದ್ದು ಹೇಗೆ ಅಂತ, ಸರ್ಕಾರದಿಂದ ನಿಗಮಕ್ಕೆ ಮಂಜೂರಾದಂಥದ್ದು ಹಣ ಎಷ್ಟು, ಅದರಲ್ಲಿ ಯಾವ್ಯಾವ ಅಕೌಂಟ್ ಅಲ್ಲಿ ಎಷ್ಟೆಷ್ಟು ಹಣ ಇಟ್ಟಿದ್ರು, ಎಫ್ ಡಿ ಹಣವನ್ನು ಹೆಂಗೆ ಸುಲಭವಾಗಿ ಇವ್ರು ಎತ್ಬಿಟ್ರು ಅಂತ, ಈ ತರ ಇಲಾಖೆಯಲ್ಲೋ ಅಥವಾ ನಿಗಮದಲ್ಲೋ ಹಣ ಎತ್ತೋದು ಇಷ್ಟು ಸುಲಭನಾ ಶಿವು? ಖಂಡಿತ ಮಾಲ್ತೇಶ್, ಸಾರ್ವಜನಿಕರ ಹಣವನ್ನು ಯಾವೆಲ್ಲ ರೀತಿಯಲ್ಲಿ ದುರ್ಬಳಕೆ ಮಾಡ್ಕೊಳ್ಬಹುದು ಅನ್ನೋದಕ್ಕೆ ಇದೊಂದು ನೈಜ ಉದಾಹರಣೆ ಆಗಿರ್ತಕ್ಕಂಥದ್ದು. ಇಡೀ ಪ್ರಕರಣದ ಹಿನ್ನೆಲೆಯನ್ನು ಗಮನಿಸ್ತಾ ಹೋಗ್ತಕ್ಕಂಥ ಸಂದರ್ಭದಲ್ಲಿ 187 ಕೋಟಿಗಳ ಅವ್ಯವಹಾರ ನಡೆದಿರ್ತಕ್ಕಂಥದ್ದು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿಯ ನಿಗಮದಲ್ಲಿ. ಒಟ್ಟಾರೆಯಾಗಿ ಮೊದಲನೇದಾಗಿ 90 ಕೋಟಿಗೂ ಹೆಚ್ಚು ಹಣವನ್ನು ಒಂದು ಅಕೌಂಟ್ಗೆ ವರ್ಗಾವಣೆಯನ್ನು ಮಾಡ್ತಾರೆ. ಈ ಅಕೌಂಟ್ನ ಪ್ಯಾರಲಲ್ ಅಕೌಂಟ್ ಆಗಿ ಮತ್ತೊಂದು ಅಕೌಂಟನ್ನು ಓಪನ್ ಮಾಡ್ಕೊಳ್ತಕ್ಕಂಥದ್ದು. ಇಡೀ ಪ್ರಕರಣದಲ್ಲಿ ಎಮ್ ಡಿ ಆಗಿರ್ತಕ್ಕಂಥ ಪದ್ಮನಾಭ್ ಮತ್ತು ಪರಶುರಾಮ್ ಸೇರಿ ಯಾವ ರೀತಿಯಾಗಿ ಅಕೌಂಟ್ಗಳನ್ನು ನಿರ್ಮಾಣ ಮಾಡ್ತಾರೆ ಹೋಗ್ತಾರೆ ಅನ್ನೋದನ್ನು ಈ ಹಿನ್ನೆಲೆಯಲ್ಲಿ ಗಮನಿಸಬಹುದಾಗಿದೆ. ಪ್ರಮುಖವಾಗಿ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೆಕ್ಕುಂಟಿ ನಾಗರಾಜ್ ಈತ ಏನಿದ್ದಾನೆ, ಮಾಜಿ ಸಚಿವರಾಗಿರ್ತಕ್ಕಂಥ ಬಿ ನಾಗೇಂದ್ರನ ಅತ್ಯಾಪ್ತ ಈತ ನಾಗೇಶ್ವರರಾವ್ ಎಂಬುವರಿಗೆ ಸೇರಿ ಈ ಇಬ್ಬರು ಕೂಡ ಪ್ರಮುಖವಾಗಿ ಪ್ರೆಷರನ್ನು ಉಂಟು ಮಾಡ್ತಾರೆ. ಅಂದರೆ ಒತ್ತಡವನ್ನು ತಂದು ಅಕೌಂಟ್ಗಳನ್ನು ಓಪನ್ ಮಾಡುವಂತ ಹೇಳ್ತಾರೆ. ಪ್ರಮುಖವಾಗಿ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಕೂಡ ಮಾತುಕತೆಯನ್ನು ನಡೆಸಿರ್ತಕ್ಕಂಥ 15 ನಿಮಿಷಗಳ ಆಡಿಯೋ ಏನಿದೆ, ಆ ಆಡಿಯೋನಲ್ಲಿ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಂಶಗಳು ಬೆಳಕಿಗೆ ಬರ್ತಕ್ಕಂಥದ್ದು. ಈ ಚಂದ್ರಶೇಖರ್ ಏನು ಸೂಸೈಡ್ ಮಾಡ್ಕೊಳ್ತಾನೆ ಅದಕ್ಕೂ ಮುನ್ನ 2 ದಿನಗಳ ಮೊದಲೇ ಇವರು ಆಡಿಯೋ ಕ್ಲಿಪ್ಪನ್ನು ಗಮನಿಸೋದೇ ಆದರೆ ಆಡಿಯೋ ಕ್ಲಿಪ್ನಲ್ಲಿ ರೆಕಾರ್ಡ್ ಆಗಿರ್ತಕ್ಕಂಥದ್ದು ಚಂದ್ರಶೇಖರ್ ಸೂಸೈಡ್ಗೂ ಮುನ್ನವೇ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡೀ ಪ್ರಕರಣ ಹೊರಬರುವಂಥ ಸಾಧ್ಯತೆಗಳಿದೆ ಅನ್ನೋದ್ರ ಬಗ್ಗೆ ಆತಂಕವನ್ನು ವ್ಯಕ್ತಪಡಿಸಿ ಪರಶುರಾಮ್ ಮಾತಾಡಿದಂಥ ಸಂದರ್ಭದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಈ ವಿಚಾರಗಳೆಲ್ಲವೂ ಕೂಡ ಪ್ರಮುಖವಾಗ್ತವೆ. ಈ ಹಿನ್ನೆಲೆಯಲ್ಲಿ ಅಕೌಂಟ್ಗಳನ್ನು ಓಪನ್ ಮಾಡ್ತಾ ಹೋಗ್ತಾರೆ. ಪ್ರಮುಖವಾಗಿ ಯೂನಿಯನ್ ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ತಕ್ಕಂಥದ್ದು. ಎಮ್ ಜಿ ರಸ್ತೆಯಲ್ಲಿರ್ತಕ್ಕಂಥ ಸುಚಿ ಸುಷ್ಮಿತಾ ಏನಿದ್ದಾರೆ ಇವರು ಈ ಒಂದು ಬ್ಯಾಂಕ್ನ ವ್ಯವಸ್ಥಾಪಕರಾಗಿರ್ತಕ್ಕಂಥದ್ದು. ಈ ಒಂದು ಶಾಖೆಗೆ ಸಂಬಂಧಪಟ್ಟಂತೆ ಆಕೆಯ ಬಳಿಯ ಮಾತುಕತೆಯನ್ನು ನಡೆಸಿ ಅಕೌಂಟನ್ನು ಓಪನ್ ಮಾಡ್ತಕ್ಕಂಥದ್ದು. ಸಾಮಾನ್ಯವಾಗಿ ಸರ್ಕಾರದ ದಾಖಲೆಗಳಿಗೆ ಸಂಬಂಧಪಟ್ಟಂತೆ, ಸರ್ಕಾರದ ಇಲಾಖೆಗಳಿಗೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ ಅಕೌಂಟ್ಗಳನ್ನು ಹ್ಯಾಂಡಲ್ ಮಾಡಬೇಕಾದ್ರೆ ಪ್ರಮುಖವಾಗಿ ಲೆಕ್ಕ ಪರಿಶೋಧಕರು ಇರ್ತಾರೆ. ಅವರೇ ಒಂದು ಪ್ರಮುಖವಾಗಿ ಪಾತ್ರವನ್ನು ವಹಿಸ್ತಕ್ಕಂಥದ್ದು. ಚೆಕ್ಗಳ ಮೂಲಕ ಅದನ್ನು ಎಲ್ಲವನ್ನೂ ಕೂಡ ದಾಖಲೆಗಳನ್ನು ಲೆಡ್ಜರ್ಗಳಲ್ಲಿ ಸಂಗ್ರಹಿಸಿ ಒಂದೊಂದು ರೂಪಾಯಿಗಳನ್ನು ಕೂಡ ಸಾರ್ವಜನಿಕರ ಹಣ ಪೋಲಾಗದಂತೆ ಎಚ್ಚರಿಕೆಯನ್ನು ವಹಿಸಿ ಲೆಕ್ಕವನ್ನು ಮಾಡಲಾಗುತ್ತೆ. ಈ ರೀತಿಯಾಗಿ ಲೆಕ್ಕ ಪರಿಶೋಧಕರು ಎಲ್ಲವನ್ನೂ ಕೂಡ ಲೆಡ್ಜರ್ನ ಮೂಲಕ ದಾಖಲಿಸಿ ತದನಂತರದಲ್ಲಿ ಯಾವೆಲ್ಲ ಅಕೌಂಟ್ಗಳಿಗೆ ಹಣ ಹೋಗಬೇಕೋ ಆ ಅಕೌಂಟ್ಗಳಿಗೆ ಹಣವನ್ನು ಟ್ರಾನ್ಸ್ಫರ್ ಮಾಡುವಂಥ ವ್ಯವಸ್ಥೆಗಳು ಕೂಡ ಇರ್ತಕ್ಕಂಥದ್ದು. ಆದಾಗ್ಯೂ ಕೂಡ ನಕಲಿ ಸೀಲ್ಗಳನ್ನು ಬಳಸಿ ಈ ಒಂದು ಇಲಾಖೆಗೆ ಸಂಬಂಧಪಟ್ಟಂತೆ ಪ್ಯಾರಲ್ ಅಕೌಂಟ್ಗಳನ್ನು ಓಪನ್ ಮಾಡಲಾಗುತ್ತೆ. ಈ ಅಕೌಂಟ್ಗೆ ಹಣವನ್ನು ಜಮೆ ಮಾಡ್ತಾ ಹೋಗ್ತಾರೆ. 50 ಕೋಟಿ ಡೆಪಾಸಿಟ್ ಇಟ್ಟಿರ್ತಕ್ಕಂಥ ಅಮೌಂಟ್ ಏನಿದೆ, ಎಫ್ ಡಿ ಮಾಡಿರ್ತಕ್ಕಂಥ ಅಮೌಂಟ್, ಅದಕ್ಕೆ ಪ್ಯಾರಲಲ್ ಆಗಿ 40 ಕೋಟಿಗೂ ಹೆಚ್ಚು ಹಣವನ್ನು ಈತ ಓಡಿ ಮೇಲೆ ಪಡೆದಿರ್ತಾನೆ. ಅಂದರೆ ನಿಜಕ್ಕೂ ಕೂಡ ಇದೊಂದು ಬ್ಯಾಂಕ್ನ ಅಧಿಕಾರಿಗಳ ಕರ್ತವ್ಯ ಲೋಪವೂ ಕೂಡ ಇದರಲ್ಲಿ ಕಂಡು ಬಂದಿರತಕ್ಕಂಥದ್ದು. ಇವರೆಲ್ಲರಿಗೂ ಕೂಡ ಇಡಿ ಅಧಿಕಾರಿಗಳು ಮುಂದಿನ ದಿನಗಳಲ್ಲಿ ಕಾನೂನು ರೀತಿಯ ಕ್ರಮಗಳನ್ನು ಕೈಗೊಳ್ತಿರ್ತಾ ಇದ್ದಾರೆ. ಮಾಲ್ತೇಶ್, ಥ್ಯಾಂಕ್ ಯು ಶಿವಪ್ರಸಾದ್.